ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸುಮಾ ಚಂದನ್, ಇವೆಂಟ್ ಪ್ಲ್ಯಾನರ್. ಇವತ್ತು ಶಿರಾದಲ್ಲಿ ಒಂದು ಸೀಮಂತ ಕಾರ್ಯಕ್ರಮ ಇತ್ತು. ಕಸ್ಟಮರ್ ನಮಗೆ ಪ್ಲೇಟ್ ಡೆಕೋರೇಷನು ಮತ್ತು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎರಡೂ ಕೂಡ ಒಂದು ಪ್ಯಾಕೇಜಲ್ಲಿ ಒಪ್ಪಿಸಿದ್ರು. ಹಾಗೆ ಹಾರ, ದುಂಡು ಮಲ್ಲಿಗೆ ದಿಂಡು, ರೋಸ್ ಪೆಟಲ್ಸ್ ದಿಂಡು ಇದನ್ನೆಲ್ಲ ನಮಗೆ ಹೇಳಿದರು. ನಾವೇ ಆರ್ಡ್ರ್ ಕೊಟ್ಟು ಮಾಡಿಸಿ ತೊಗೊಂಡು ಹೊರಟಿದ್ದೀವಿ. ಹಾಗೆ ಕಸ್ಟಮರ್ ನಮಗೆ 9ಗೆಲ್ಲ ರೆಡಿ ಮಾಡಿಕೊಡ್ಬೇಕು ಮೇಡಮ್ ಅಂತ ಹೇಳಿದರು. 9:30ಗೇನೋ ಟೈಮ್ ಚೆನ್ನಾಗಿದೆ, ಆವಾಗ ಕೂರಿಸ್ಬಿಟ್ಟು ಏಳಿಸ್ತೀವಿ. ಸೊ ಅದಕ್ಕೋಸ್ಕರ ನಮಗೆ ಬೇಗನೆ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದರು. ಫ್ಲವರ್ ಡೆಕೋರೇಷನ್ ಅವರು ಹಿಂದಿನ ದಿನ ಹೋಗಿ ಅಲ್ಲೇ ಸ್ಟೇ ಆಗಿದ್ದರು. ಸೊ ನಾವು ಇವತ್ತು ಮಾರ್ನಿಂಗ್ 7 o'clockಗೆ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 8 o'clockಗೆಲ್ಲ ರೀಚ್ ಆದ್ವಿ. ಹಾಗೆ ನಮ್ಮ ಐಟಮ್ಸ್ ಎಲ್ಲ ನೀಟಾಗಿ ಎಲ್ಲ ಇಳಿಸ್ಕೊಂಡು ಹಾಗೆ ನನ್ನ ಫ್ರೆಂಡು ಕಾರ್ ಪಾರ್ಕ್ ಮಾಡ್ಕೊಂಬರೋಕ್ಕೆ ಹೋದ. ಅಷ್ಟರಲ್ಲಿ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡೋಗಿ ಸ್ಟೇಜ್ ಹತ್ರ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಐಟಮ್ಸ್ ಎಲ್ಲ ನಾನು ತೊಗೊಂಡೋಗಿ ಇಟ್ಕೊಂಡೆ. ಈ ಚೌಟ್ರಿ ಬಂದು ಶಿರಾದಲ್ಲಿ APMC ಯಾರ್ಡ್ ಹತ್ರ ಶ್ರೀವತ್ಸ ಕಲ್ಯಾಣ ಮಂಟಪ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಚೌಟ್ರಿ. ಬಟ್ ಕಸ್ಟಮರ್ಗೆ ಅವ್ರ ಬಜೆಟ್ಗೆ ತಕ್ಕಂತೆ ನಮಗೆ ಸಿಂಪಲ್ಲಾಗೇ ಇರಲಿ ಮೇಡಮ್, ಚೌಟ್ರಿ ತಕ್ಕಂತೆ ನಾವು ಮಾಡೋಕ್ಕೋದ್ರೆ ಬಜೆಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಸೊ ನಾನು ಕಳಿಸಿರೋ ಡಿಸೈನಲ್ಲೇ ಈ ಡಿಸೈನ್ ಎಲ್ಲ ಕೊಲಾಜ್ ಮಾಡಿ ಅದರಲ್ಲಿ ಒಂದು ಸಿಂಪಲ್ ಡಿಸೈನ್ನ ಸೆಲೆಕ್ಟ್ ಮಾಡಿದರು. ಹಾಗೆ ಕಸ್ಟಮರ್ ನಮಗೆ 8 ಪ್ಲೇಟ್ಸ್ ಹೇಳಿದ್ದು. ಅಂದರೆ 8 ಪ್ಲೇಟ್ಸ್ ಅಂದರೆ ಐಟಮ್ಸು 8 ಥರ ನೀವು ತೊಗೊಂಬನ್ನಿ, ಮಿಕ್ಕಿದ್ದೆಲ್ಲ ಐಟಮ್ಸ್ ಎಲ್ಲ ನಾವು ಕೊಡ್ತೀವಿ, ಅದನ್ನು ನೀವು ಪ್ಲೇಟಿಗೆ ಅರೇಂಜ್ ಮಾಡಿಕೊಟ್ರೆ ಸಾಕು ಅಂತ ಹೇಳಿದರು. ಸೊ ಐಟಮ್ಸು ಕೂಡ ನಾವೆಲ್ಲ ತೊಗೊಂಡೋಗಿದ್ವಿ. ಹಾಗೆ ಮನೆಯಿಂದನೇ ಎಲ್ಲ ಪ್ಲೇಟ್ಸ್ಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಯಾಕೆ ಅಂದರೆ ಎಲ್ಲ ಮುರಿದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಹಾಗೆ ಇವನು ಪ್ಲೇಟ್ಸ್ ಎಲ್ಲ ಜೋಡಿಸ್ತಾ ಇದ್ದ ನನ್ನ ಫ್ರೆಂಡು. ಸೊ ನೀಟಾಗೆಲ್ಲ ಅವನು ನಾನು ಎಲ್ಲ ಸೇರಿ ನೀಟಾಗಿ ಪ್ಯಾಕ್ ಮಾಡಿದ್ವಿ. ನನ್ನ ಪರ್ಸ್ನಲ್ ಸಜೆಷನ್ ಏನಪ್ಪ ಅಂತಂದರೆ, ನಾವು ಹೆಣ್ಮಕ್ಳು ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಿರಲೇಬೇಕು. ಇದು ನನ್ನ ಪರ್ಸ್ನಲ್ ಸಜೆಷನ್ನು. ನನ್ನ ಗಂಡ ಮಾಡ್ತಾರೆ ಅಥವಾ ನಮ್ಮ ಅಪ್ಪ ಅಮ್ಮ ಅಣ್ಣ ಯಾರೋ ಮಾಡ್ತಾರೆ ಅಂತ ಕೂತ್ರೆ ಆಗೋದಿಲ್ಲ. ಹಾಗೆ ನಮಗೆ ಎಲ್ಲೋ ಒಂದು ಕಡೆಯಿಂದನಾದರೂ ಮುಂದೆ ನಮಗೆ ಏಜ್ ಆದಾಗ ಅಥವಾ ಏನೋ ಒಂದು ಪರಿಸ್ಥಿತಿ ಇದಾದಾಗ ನಮಗೆಲ್ಲೋ ಒಂದು ಕಡೆಯಿಂದ ಸೋರ್ಸ್ ಆಫ್ ಇನ್ಕಮ್ ಬರಲೇಬೇಕು. ಯಾವುದೇ ಸಣ್ಣ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಿರಲಿ ಅಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಂದು ಅಷ್ಟೇ, ನಾನು ಅಷ್ಟೇ, ಯಾರೇ ಒಂದು ಏನೇ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿದ್ರು ನಾನು ತುಂಬ ಸಪೋರ್ಟ್ ಮಾಡ್ತೀನಿ. ಹಾಗೆ ನನಗೂ ಕೂಡ ನೀವು ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ನಿಮ್ಗೆ ಯಾರಾದರೂ ಪ್ಲೇಟ್ ಡೆಕೋರೇಷನ್ಸು ಯಾವುದೇ ಥರ ನಿಮ್ಗೆ ಏನೇ ಒಂದು ವಿಚಾರ ನಿಮ್ಗೇನಾದರೂ ನನ್ನ ಹತ್ರ ಪರ್ಸ್ನಲ್ ಸಜೆಷನ್ ಏನೇ ಕೇಳಬೇಕು ಅಂತ ಅನಿಸಿದ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಾವುದೇ ಥರ ಡೆಕೋರೇಷನು, ಬಲೂನ್ ಡೆಕೋರೇಷನು, ಸರ್ಪ್ರೈಸ್ ಈವೆಂಟ್ಸು ಯಾವುದೇ ಥರ ಹೇಳಿದ್ರು ನಿಮ್ಮ ಬಜೆಟ್ಟಿಗೆ ತಕ್ಕಂತೆ ನಾವು ರೆಡಿ ಮಾಡಿಕೊಡ್ತೀವಿ. ಇದೆಲ್ಲ ಒಂದು ಕೆಲವೊಬ್ಬರು ಅನಿಸಿಕೆ ಇರುತ್ತೆ, ಇದೆಲ್ಲ ಸುಮ್ಮನೆ ಶೋಕಿಗೆ ಮಾಡ್ತಾರೆ, ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನೋಡಲಿ ಅಂತ ಮಾಡ್ತಾರೆ ಅಂತ ಇರುತ್ತೆ. ಬಟ್ ಇದರಿಂದ ಓಕೆ ನೋಡಲಿ ಅಂತ ಮಾಡೋದು ಒಂದು ಮೈಂಡ್ಸೆಟ್ ಆದರೆ, ಬಟ್ ಇದೆಲ್ಲ ಒಂದು ಮೆಮೊರೀಸು ಜೀವನದಲ್ಲಿ, ಇದೆಲ್ಲ ಒಂದು ಕಳಿಯೋಕ್ಕಾಗ್ದಲೇ ಅಂತ ಇರೋವಂಥ ಮೆಮೊರೀಸ್ ಇದು. ಅವ್ರವ್ರ ಖುಷಿ. ಈ ಥರ ಎಲ್ಲ ಅವಾಗಿನ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ, ಬಟ್ ಇವಾಗೆಲ್ಲ ಓಕೆ ಈ ಥರ ಎಲ್ಲ ಮಾಡಿದ್ರೆ ಅವ್ರಿಗೆ ಖುಷಿ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿಸ್ತಾರೆ. ಆಲ್ರೆಡಿ ಕಸ್ಟಮರ್ ಕೂಡ ಅವರು ಎಲ್ಲ ಬಂದರು. ಸೊ ಫ್ರೂಟ್ಸು ಎಲ್ಲ ತೊಗೊಂಬಂದರು, ನಮಗೆಲ್ಲ ಕೊಟ್ಟರು. ನೀಟಾಗೆಲ್ಲ ಅರೇಂಜ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀವಿ. ಹಾಗೆ ನಿಮ್ಗೆ ಯಾರಿಗಾದರೂ ಈ ಥರ ಏನಾದರೂ ಬೇಕು ಅಂತಂದರೆ, ಮನೇಲಿ ಯಾವುದೇ ಥರ ಫಂಕ್ಷನ್ ಇರಲಿ, ನನ್ನ ನಂಬರ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಬ್ಯಾಕ್ ಡ್ರಾಪು ಕೂಡ ನಿಮಗೆ ಯಾವ ಬಜೆಟಲ್ಲಿ ಬೇಕು, ಯಾವ ಅಮೌಂಟ್ ಪ್ಯಾಕೇಜಲ್ಲಿ ಬೇಕು ಆ ಥರನೂ ಮಾಡಿಕೊಡ್ತೀವಿ. ಹಾಗೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಹಾಗೆ ಇಲ್ಲ ಮೇಡಮ್ ನೀವು ತಿಂಡಿ ತಿನ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ರು. ಸೊ ಇಡ್ಲಿ ವಡೆ ಇದೆಲ್ಲ ಮಾಡಿಸಿದ್ರು. ಇದನ್ನೆಲ್ಲ ತಿನ್ಕೊಂಡು ಶಿರಾದಲ್ಲೇ ನನ್ನ ಫ್ರೆಂಡ್ ಇದ್ದಾರೆ. ನಾನು ಮಂಜುಶ್ರೀ ಸ್ಕೂಲಲ್ಲಿ 1 year ಟೀಚರಾಗಿ ವರ್ಕ್ ಮಾಡ್ತಿದ್ದೆ, ಸೈನ್ಸ್ ಟೀಚರ್ ಆಗಿದ್ದೆ. ಸೊ ಆವಾಗ ನನಗೆ ಇವರು ಪರಿಚಯ ಆಗಿದ್ದು. ಇವರು ಹಿಂದಿ ಟೀಚರು. ಹಾಗೆ ಇವರು ನವೋದಯ ಟ್ಯೂಷನ್ಸು ಹಾಗೆ ಮೋದಿ ಕೇರ್ದೆಲ್ಲ ಮಾಡ್ತಾರೆ. ಇವರು ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು, ನಮ್ಮದು ಸ್ವಂತ ಒಂದು ಮನೆ ಕಟ್ಟಬೇಕು ಅನ್ನೋದೊಂದು ತುಂಬ ದೊಡ್ಡ ಕನಸಿತ್ತು. ಸೊ ಇವಾಗ ಒಂದು ಡ್ಯುಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಸೊ ಅವಾಗಿಂದನೂ ಕರೀತಾಯಿದ್ರು ನನಗೆ, ಮನೆಗೆ ಬನ್ನಿ ಅಂತ. ಸೊ ಹೋಗೋಕ್ಕಾಗೇ ಇರಲಿಲ್ಲ. ಇವಾಗ ಅದಕ್ಕೋಸ್ಕರ ಅಂತಲೇ ಅಲ್ಲಿ ಇವೆಂಟ್ ಎಲ್ಲ ಮುಗಿಸ್ಕೊಟ್ಟು ಇವ್ರ ಮನೆಗೆ ಬಂದಿದ್ದೀವಿ. ಹಾಗೆ ಮನೇಲಿ 1 hour ಎಲ್ಲ ಕೂತ್ಕೊಂಡು ಜಾಲಿಯಾಗೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಅವ್ರ ಮನೆ ನೋಡೋಣ. ಗೃಹ ಪ್ರವೇಶಕ್ಕೆ ನಮಗೆ ಹೇಳಿದ್ರು ಡೆಕೋರೇಷನ್ ಎಲ್ಲ ನೀವೇ ಮಾಡಿಕೊಡ್ಬೇಕು ಅಂತ.
ಅದಕ್ಕೋಸ್ಕರನೇ ಮನೆಯೆಲ್ಲ ನೀಟಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಒಂದು 5 ಆಗಿತ್ತು ಹೊರಟೆ. ಹಾಗೆ ನಾನು ಹೇರ್ ಕಟ್ ಮಾಡಿಸ್ಬೇಕಿತ್ತು. ನಾನು ಶಿರಾಗೆ ಬಂದರೆ ಇವ್ರ ಹತ್ರನೇ ಹೇರ್ ಕಟ್ ಮಾಡಿಸೋದು. ನನ್ನ ಮದುವೆ ಆದಾಗಿಂದ ಇವ್ರ ಹತ್ರನೇ ಹೇರ್ ಕಟ್ ಮಾಡಿಸಿರೋದು, ಐಬ್ರೋ ಮಾಡಿಸಿರೋದು. ಒಂದು 2 ಟೈಮ್ಸ್ ಮಾತ್ರ ಈ ತುಮಕೂರಲ್ಲಿ ಮಾಡಿಸಿರೋದಷ್ಟೇ. ನನ್ನ ಮನಸ್ಸಲ್ಲಿ ಏನಪ್ಪ ಅಂತಂದರೆ ಇವ್ರ ಹತ್ರ ಮಾಡಿಸಿದ್ರೆ ನನ್ನ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಅದೊಂದು ಕೂತ್ಬಿಟ್ಟೈತೆ. ಇಲ್ಲ, ನನ್ನ ಪರ್ಸ್ನಲಿ ಇದು ಬೆಳೆಯುತ್ತೆ. ನನಗೆ ತುಂಬ ಖುಷಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ರಿಟರ್ನ್ ಮನೆಗೆ ಬರ್ತಾ ಇಲ್ಲಿ ರಾಗಿ ತೆನೆ ಎಲ್ಲ ಹಾಕಿದ್ರು. ನನಗೆ ತುಂಬ ಇಷ್ಟ ಈ ಥರ ಎಲ್ಲ ತೋಟದಲ್ಲಿ ಸೊಪ್ಪು ಕೀಳೋದು, ಆಮೇಲೆ ರಾಗಿ ತೆನೆ ಈ ಥರ ಎಲ್ಲ ನನಗೊಂಥರ ಸಖತ್ತು ಖುಷಿ. ಏನಾದರೂ ಹಾಕಿದರೆ ಅದನ್ನು ಕಿತ್ಕೊಬೇಕು, ತಿನ್ನಬೇಕು ಅಂಥದ್ದೆಲ್ಲ ನನಗೆ ತುಂಬಾ ಇಷ್ಟ. ಸೊ ಅದರಿಂದ ನನ್ನ ಮಗಳು ಇದೇನು ರಾಗಿ ತೆನೆ ಅದೇನೋ ಮಾಡ್ತಿರಲ್ಲ ಅಂತ ಎಲ್ಲ ಕೇಳ್ತಿದ್ಲು. ಅವಾಗವಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ರಿಟರ್ನ್ ಮನೆಗೆ ಬಂದ್ವಿ ತೊಗೊಂಡು. ಥ್ಯಾಂಕ್